ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಕೇಳಿಬಂದಿದೆ. 1,500 ಇರುವಂತಹ ರಿಜಿಸ್ಟ್ರೇಷನ್ ಫೀಸ್ ಅನ್ನ 15,000 ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡಲಾಗಿದೆ. ಬೆಂಗಳೂರು ನಗರದ ರಾಜಾಜಿನಗರ ನಿವಾಸಿ ಹರಿ ಕಿಶನ್ ದೂರು ನೀಡಿದ್ದು, ಲಂಚ ಕೇಳಿದವರ ವಿರುದ್ಧ ಇದೀಗ ಪ್ರಕರಣವನ್ನ ದಾಖಲಿಸಿದ್ದಾರೆ. ಸಹಕಾರ ಸಂಘಗಳ ಉಪ ನಿಬಂಧಕರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಬೆಂಗಳೂರು ನಗರ ಜಿಲ್ಲೆಯ 1ನೇ ವಲಯ ಕಚೇರಿಯಲ್ಲಿ ಘಟನೆಯಾಗಿದೆ. ಸಂಘ ನೋಂದಣಿ ಮಾಡೋದಕ್ಕೆ ಲಂಚ ಪಡೆದಿದ್ದಾರೆ ತೇಜಸ್ವಿನಿ. ಈಗ ತೇಜಸ್ವಿನಿ ಮೇಲೆ ದೂರನ್ನ ನೀಡಲಾಗಿದೆ. ವಿಡಿಯೋ ಸಮೇತ ಸಹಕಾರ ನಿಬಂಧಕರಿಗೆ ಹರಿಕಿಶನ್ ದೂರನ್ನ ನೀಡಿದ್ದಾರೆ. ಖಾಸಗಿ ಮಹಿಳೆಯನ್ನ ಇಟ್ಕೊಂಡು ಸದ್ಯ ಕಚೇರಿಯಲ್ಲಿ ಹಣ ವಸೂಲಿ ಮಾಡ್ತಿರೋದು ಪತ್ತೆಯಾಗಿದೆ. ಹಾಗಾಗಿ ಮಹಿಳೆ ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರುದಾರ ಆಗ್ರಹಿಸಿದ್ದಾರೆ. ನಮಸ್ತೆ. ನಾನೊಂದು ಸಂಘನ ರಿಜಿಸ್ಟರ್ ಮಾಡೋಕ್ಕೆ ನಾನು ಸಹಕಾರ ಸಂಘ 1ನೇ ವಲಯ ಮಲ್ಲೇಶ್ವರಂ ಆಫೀಸ್ಗೆ ಹೋಗ್ತೀನಿ. ಸೊ ಅಲ್ಲಿ ಹೋದಾಗ ತೇಜಸ್ವಿನಿ ಅನ್ನೋರು ಒಬ್ಬರು ಕೂತಿರ್ತಾರೆ ಆಫೀಸಲ್ಲಿ. ನಾನು ಈ ಥರ ಒಂದು ಸಂಘವನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತೀನಿ. ಯಶ್ ಸ್ಪೋರ್ಟ್ಸ್ ಕ್ಲಬ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂತ. ಸೊ ಇವರು ಅದಕ್ಕೆ ನಾನು ಎಷ್ಟಾಗುತ್ತೆ ಅಂತ ಕೇಳ್ತೀನಿ. ಇವರು 15,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ನಾನು 15,000 ರೂಪಾಯಿ ಅಷ್ಟೊಂದು ಯಾಕೆ ನಾನು ಕೊಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೊಟ್ಟರೆ ಅವರು ಸೈನ್ ಹಾಕೋದು, ಇಲ್ಲಾಂದರೆ ಸೈನ್ ಆಗಲ್ಲ, ನೀವು ಲಂಚವನ್ನು ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ 11ನೇ ತಾರೀಕು 5ನೇ ತಿಂಗಳಲ್ಲಿ ನಾನು 2026 ನಾನು ಬಂದು 8,000 ಕೊಡ್ತೀನಿ. ಫಸ್ಟು ಅವ್ರ ಫೈಲ್ನ ಮೂವ್ ಮಾಡ್ತಾರೆ. ಹಾಗೆ ಒಂದು 2-3 ದಿವಸಕ್ಕೇ ಅವ್ರು ವಾಪಸ್ ತಿರ್ಗಾ ಕರೆದುಬಿಟ್ಟು ನಮಗೆ ಸಂಘವನ್ನು ರಿಜಿಸ್ಟರ್ ಆಗಿರೋದು ಕೊಡ್ತಾರೆ. ಮಿಕ್ಕಿದ್ದು ನಾನು 7,000 ರೂಪಾಯಿ ಕೊಟ್ಟು ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ. ಇವರು ಲಂಚ ಕೇಳಿರೋದನ್ನ, ಲಂಚ ಕೊಟ್ಟಿರೋದೆಲ್ಲ ವೀಡಿಯೋ ಮಾಡಿಕೊಂಡು ನಾನು ಕಂಪ್ಲೇಂಟ್ ಅಂತಲೂ ಕೊಟ್ಟಿರ್ತೀನಿ. ಸೊ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನನಗೆ ಒಂದು ವಿಚಾರ ತಿಳಿದು ಬರುತ್ತೆ. ಸೊ ತೇಜಸ್ವಿನಿ ಬಂದು ಅವರು ಒಂದು ಖಾಸಗಿ ವ್ಯಕ್ತಿ. ಸೊ ಇವ್ರ ಅಧಿಕಾರಿಗಳು ಏನು ಮಾಡ್ತಾರೆ, ಈ ಲೋಕಾಯುಕ್ತ ದಾಳಿ ಮಾಡ್ತಾರೆ ಲಂಚ ವಿಚಾರದಲ್ಲಿ ಅಂದ್ಬಿಟ್ಟು ಈ ಥರ ಖಾಸಗಿ ವ್ಯಕ್ತಿಗಳನ್ನ ಹಿಡ್ಕೊಂಡು ಲಂಚಗಳನ್ನ ಸ್ವೀಕರಿಸಣೆ ಮಾಡೋಕ್ಕೆ ಇವ್ರನ್ನ ಇಟ್ಕೊಂಡಿದ್ದಾರೆ. ಸೊ ಇವ್ರು ಯಾವ ಥರ ದುರ್ಬಳಕೆ ಮಾಡ್ಕೊತಾರೆ ಇಂಥವ್ರನ್ನೆಲ್ಲ ಅಂದರೆ, ಇದನ್ನು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ನಿಮಗೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮಾನಸ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಇದನ್ನು ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈ ತಗೊಳ್ಳೇಬೇಕಾಗುತ್ತೆ ನೀವು. ನಮಸ್ತೆ. ನಾನೊಂದು ಸಂಘನ ರಿಜಿಸ್ಟರ್ ಮಾಡೋಕ್ಕೆ ನಾನು ಸಹಕಾರ ಸಂಘ 1ನೇ ವಲಯ ಮಲ್ಲೇಶ್ವರಂ ಆಫೀಸ್ಗೆ ಹೋಗ್ತೀನಿ. ಸೊ ಅಲ್ಲಿ ಹೋದಾಗ ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ತೇಜಸ್ವಿನಿ ಎನ್ನುವಂತಹ ಮಹಿಳೆ, ಅಂದ್ರೆ ಲಂಚ ತೆಗೆದುಕೊಂಡಿರುವಂತಹ ಮಹಿಳೆ ಆ ಕಚೇರಿಯ ಸಿಬ್ಬಂದಿಯೇ ಅಲ್ಲ ಎನ್ನುವಂತಹ ಮಾಹಿತಿ. ಸರ್ಕಾರಿ ಕಚೇರಿಯಲ್ಲಿ ಯಾರ್ಯಾರೋ ಬಂದು ಕೆಲಸ ಅಂತೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಈ ಲಂಚಾವತಾರ ನಡೀತಿದ್ಯಾ ಕಚೇರಿಯಲ್ಲಿ ಅಂತ. ಪ್ರತೀಕ್ಷಾ, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಸಹಕಾರ ಸಂಘಗಳ ನಿಬಂಧಕರ ಕಚೇರಿ ಬೆಂಗಳೂರು ವಲಯದಲ್ಲಿ ನಡೆದಿರುವಂಥ ಘಟನೆ ಇದು. ದೂರುದಾರ ಹರಿಕಿಶನ್ ಏನಿದ್ದಾರೆ, ಇವರು ಕಳೆದ ಮೇ 5ನೇ ತಾರೀಕು ಬೆಂಗಳೂರಿನ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯಲ್ಲಿ ಹೋಗಿ ಯಶ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಎಂಬುವಂಥ ತಮ್ಮ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹೋಗಿರ್ತಾರೆ. ಅದಕ್ಕೆ ಬೇಕಾದಂಥ ಅಗತ್ಯ ದಾಖಲೆಗಳು, ಸರ್ಕಾರಿ ಶುಲ್ಕ ಎಲ್ಲವನ್ನು ಕೊಟ್ಟು, ಅಂದರೆ ಒಂದು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಸರ್ಕಾರಿ ಶುಲ್ಕ ಇರುವಂಥದ್ದು ಕೇವಲ 1,500 ಹಣ. 1,500 ಹಣವನ್ನು ಕೊಟ್ಟು ತಮ್ಮ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸವನ್ನು ಮಾಡ್ತಿದ್ದಂಥ ತೇಜಸ್ವಿನಿ ಎನ್ನುವಂಥ ಮಹಿಳೆ ಏನಿದ್ದಾಳೆ, ಸದ್ಯ ಆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ಗಮನಿಸ್ಬೋದು. ಆಕೆ ಯಾವ ರೀತಿಯಾಗಿ ಹಣಕ್ಕಾಗಿ ಡಿಮ್ಯಾಂಡನ್ನು
ಮಾಡಿ ಹಣವನ್ನು ಪಡ್ಕೊಂಡು ಹಣವನ್ನು ಸರ್ಕಾರಿ ಕಚೇರಿಯಲ್ಲಿ ಎಣಿಸ್ಕೊಂಡು ತಮ್ಮ ಟ್ರೇಬಲ್ ಒಳಗಡೆ ಇಟ್ಕೊಳ್ತಾಳೆ ಅಂತೇಳಿ ಸ್ವತಃ ಆಕೆ ನಿಮಗೆ ನಿಮ್ಮ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಕೇವಲ ಸರ್ಕಾರಿ ಶುಲ್ಕ 1,500 ಹಣವನ್ನು ಕೊಟ್ಟರೆ ಸಾಲದು, 15,000 ಹಣ ಕೊಟ್ಟರೆ ಮಾತ್ರನೇ ಟೇಬಲ್ ಮೇಲೆ ಫೈಲ್ ಮೂವ್ ಆಗುವಂಥದ್ದು, ಜೊತೆಗೆ ನಿಮ್ಮ ಸಂಘ ರಿಜಿಸ್ಟ್ರೇಷನ್ ಆಗುವಂಥದ್ದು ಅಂತೇಳಿ ಆ ದೂರುದಾರ ಹರಿಕಿಶನ್ ಅವರ ಬಳಿ ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡ್ತಾಳೆ. ಕೇವಲ 1,500 ಸರ್ಕಾರಿ ಶುಲ್ಕವನ್ನು ಕಟ್ಟಿಸ್ಕೊಳ್ಬೇಕಂತ ಸ್ಥಳದಲ್ಲಿ 15,000ಕ್ಕಾಗಿ ಲಂಚಕ್ಕೆ ಡಿಮ್ಯಾಂಡನ್ನು ಇಡ್ತಾಳೆ. ಅದರಂತೆ ಮೇ 5ನೇ ತಾರೀಕು ಮೊದಲನೇ ಸಲ ಸುಮಾರು 8,000 ಹಣವನ್ನು ಪಡ್ಕೊಳ್ತಾಳೆ ತೇಜಸ್ವಿನಿ. ನಂತರ 2 ದಿನಗಳ ಬಿಟ್ಕೊಂಡು ಪರ್ಮಿಷನ್ ಅಂದರೆ ಸಂಘವನ್ನು ರಿಜಿಸ್ಟರ್ ಮಾಡಿ ಆ ಪತ್ರವನ್ನು ತಗೊಳ್ಳುವ ಸಂದರ್ಭದಲ್ಲಿ ಸುಮಾರು ಮತ್ತೆ 8,000 ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡುವಂಥದ್ದು. ಒಟ್ಟಾರೆಯಾಗಿ 15,000 ಹಣವನ್ನು ತೇಜಸ್ವಿನಿ ಪಡ್ಕೊಳ್ತಾರೆ. ಹಣವನ್ನು ಕೊಡುವಂಥ ದೃಶ್ಯಾವಳಿಗಳನ್ನು ಮೊಬೈಲ್ನಲ್ಲಿ ಹರಿಕಿಶನ್ ಸೆರೆ ಇಟ್ಕೊಂಡು ಸದ್ಯ ಆ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾಗಿರುವಂಥ ಉಮೇಶ್ ಅವರಿಗೆ ಲಿಖಿತವಾದಂಥ ದೂರನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಆಂತರಿಕವಾದಂಥ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈಕೆ ಹಣವನ್ನು ಪಡ್ಕೊಂಡಿರುವಂಥ ತೇಜಸ್ವಿನಿ ಏನಿದ್ದಾಳೆ, ಈಕೆಗೂ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಈಕೆ ಸರ್ಕಾರಿ ಉದ್ಯೋಗಿ ಕೂಡ ಅಲ್ಲ, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರ್ಕೊಂಡಂಥ ಉದ್ಯೋಗಿ ಕೂಡ ಆಗಿರೋದಿಲ್ಲ. ಈಕೆಯನ್ನ ಇಲ್ಲಿ ರಾಜಾರೋಷವಾಗಿ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯ ಒಳಗಡೆ ಬಿಟ್ಟಂಥವ್ರು ಯಾರು, ಅಧಿಕಾರಿಗಳ ಆ ಚೇಂಬರ್ನಲ್ಲಿ ಕುತ್ಕೊಂಡು ವ್ಯವಹಾರ ಮಾಡಲಿಕ್ಕೆ ಈಕೆಗೆ ಅನುಮತಿಯನ್ನು ಕೊಟ್ಟಂಥವ್ರು ಯಾರು, ಜೊತೆಗೆ ಈಕೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾಳೆ ನಿಮ್ಮ ಫೈಲ್ ಮೂವ್ ಆಗಬೇಕಂದ್ರೆ ದುಡ್ಡು ಕೊಡಬೇಕು, ಜೊತೆಗೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವ್ರಿಗೂ ಕೂಡ ಇಂತಿಷ್ಟು ಹಣವನ್ನು ಕೊಡಬೇಕು, ಹೀಗಾಗಿ ನೀವು 15,000 ಹಣವನ್ನು ಕೊಡಬೇಕು ಅಂತೇಳಿ ಆಕೆ ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡ್ತಾಳೆ. ಮೇಲ್ನೋಟಕ್ಕೆ ಜೊತೆಗೆ ಅಲ್ಲಿ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯಲ್ಲಿ ಆದಂಥ ಆಂತರಿಕ ತನಿಖೆಯಲ್ಲಿ ಈಕೆ ಸರ್ಕಾರಿ ಉದ್ಯೋಗಿ ಅಲ್ಲ, ಈಕೆಗೂ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಹರಿಕಿಶನ್ ಅವರು ಕೊಟ್ಟಂಥ ದೂರಿನ ಅನ್ವಯವಾಗಿ ವರದಿಯನ್ನು ಕೊಡುವಂತೆ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾಗಿರುವಂಥ ಉಮೇಶ್ ಅವರು ಆದೇಶವನ್ನು ಹೊರಡಿಸಿರುವಂಥದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.